ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಭೇಟಿಯನ್ನು ನೀಡಿದ್ದಾರಾ? ವಿರೋಧ ಪಕ್ಷದ ನಾಯಕರು ಅಲ್ಲಿ ಹೋಗಿ ಭೇಟಿಯನ್ನು ನೀಡಿ ಬಂದಿದ್ದಾರೆ. ವೈದ್ಯಕೀಯ ಸಚಿವರು ಬಳ್ಳಾರಿಗೆ ಹೋಗೋಷ್ಟು ಪುರ್ಸೊತ್ತಿಲ್ವಾ ಅವರಿಗೆ? ಆರೋಗ್ಯ ಸಚಿವರಿಗೆ ಬಳ್ಳಾರಿಗೆ ಹೋಗ್ತಕ್ಕಂಥ ಪುರ್ಸೊತ್ತು ಸಿಕ್ಕಿಲ್ವಾ? ಹಾಗಾದ್ರೆ ಉಸ್ತುವಾರಿ ಸಚಿವರಿಗೆ ಜಮೀರ್ ಅಹಮದ್ ಖಾನ್ಗೆ ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋಗಿ ನೋಡ್ಬೇಕು ಅಂತಕ್ಕಂಥ ಒಂದು ಕನಿಷ್ಠ ಸೌಜನ್ಯ ಇವತ್ತು ಸರ್ಕಾರಕ್ಕೆ ಇಲ್ದಂತಾಗಿದೆ ಉಸ್ತುವಾರಿ ಸಚಿವರಿಗಾಗಾದ್ರೆ. ಈ ರೀತಿ ಬೇಜವಾಬ್ದಾರಿಯ ನಡವಳಿಕೆ ಏನಿದೆ, ಇದನ್ನ ಹೇಗೆ ಹೋಗ್ತೀರಿ ಇದನ್ನಾಗಾದ್ರೆ? ನೋಡೋಣ, ನಾನು ಇದ್ರ ಬಗ್ಗೆ ದಿನ ಬೆಳಗಾದ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ. ಈಗ ಹೇಳಿದ್ನಲ್ಲ, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ, ತೊಗರಿ ವಿಚಾರದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಕಬ್ಬು ಬೆಳೆಗಾರರು ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, 9ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ದಿನ ಬೆಳಗಾದ್ರು ಯತ್ನಾಳ್ ಬಗ್ಗೆ ಮಾತನಾಡ್ತಕ್ಕಂಥ ಇದು ನನಗಿಲ್ಲ, ಖಂಡಿತ ಇಲ್ಲ. ಥ್ಯಾಂಕ್ ಯು. ಅನೇಕ ವಿಚಾರಗಳಿದೆ ರೀ. ಉತ್ತರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಟ್ಟಿದೆ ರಾಜ್ಯ ಸರ್ಕಾರ, ಎಲ್ಲವೂ ಕೂಡ ಚರ್ಚೆ ಮಾಡೋದಿದೆ, ಎಲ್ಲವನ್ನು ಕೂಡ ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ.